ಪಾಂಡವಪುರ ತಾಲೂಕಿನ ಕೆಬೆಟ್ಟಳ್ಳಿ ಗ್ರಾಮದಲ್ಲಿ ವಿನಾಯಕ ಎಜುಕೇಷನ್ ಟ್ರಸ್ಟ್ ಆಶ್ರಯದಲ್ಲಿ ನಡೆಯುತ್ತಿರುವ ವಿನಾಯಕ ಶಿಕ್ಷಣ ಸಂಸ್ಥೆಯ ಶಾಲೆಗಳ ಕಿಟಕಿ ಗಾಜುಗಳನ್ನು ಕಿಡಿಗೇಡಿಗಳು ಒಡೆದು ಹಾಕಿದ್ದಾರೆ. ಬುಧವಾರ ರಾತ್ರಿ ಶಾಲೆಯ ಹಿಂಬದಿಯಿಂದ ಕಿಡಿಗೇಡಿಗಳು ಕಿಟಕಿ ಗಾಜುಗಳನ್ನು ಒಡೆದು ಹಾಕಿದ್ದು, ಗಾಜಿನ ಪುಡಿಗಳು ಎಲ್ಲ ಕೊಠಡಿಗಳಲ್ಲಿ ಹರಡಿರುತ್ತವೆ. ಗುರುವಾರ ಎಂದಿನಂತೆ ಶಾಲೆಗೆ ಶಿಕ್ಷಕರು ಆಗಮಿಸಿದಾಗ ಎಲ್ಲ ಕೊಠಡಿಗಳಲ್ಲೂ ಗಾಜಿನ ಪುಡಿಗಳು ಕಂಡುಬಂದಿದ್ದು, ತರಗತಿ ಪ್ರಾರಂಭಿಸಲು ತೊಂದರೆಯಾಗಿರುತ್ತದೆ. ಈ ಹಿಂದೆಯೂ 2 ಬಾರಿ ಇದೇ ರೀತಿ ಕೃತ್ಯ ಎಸಗಿರುತ್ತಾರೆ. ಈ ಕೃತ್ಯಗಳಿಂದ ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಭಯಭೀತಿ ಉಂಟಾಗಿದ್ದು, ಶೈಕ್ಷಣಿಕ ತೊಂದರೆಯಾಗಿರುತ್ತದೆ. ಹೀಗಾಗಿ ಕಾನೂನು ಕ್ರಮವಹಿಸಿ ಈ ಕೃತ್ಯ ಎಸಗಿರುವ ಕಿಡಿಗೇಡಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಶಾಲೆಯ ಮುಖ್ಯಸ್ಥರು ಶ್ರೀರಂಗಪಟ್ಟಣ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ಒತ್ತಾಯಿಸಿದ್ದಾರೆ. ಇದೊಂದು ಶೈಕ್ಷಣಿಕ ಸಂಸ್ಥೆ. ಇಲ್ಲಿ ಮಾಡೋದು ಎಜುಕೇಷನ್ ಬಿಟ್ಟು ಇನ್ನೇನು ಹೊರತಾಗಿ ಯಾವುದೇ ರೀತಿಯದ್ದಿಲ್ಲ. ಇಲ್ಲೊಂದು ಸ್ಥಳೀಯವಾಗಿ ಅಕ್ಕಪಕ್ಕದ ಎಲ್ಲ ಗ್ರಾಮದ ಮಕ್ಕಳುಗಳು ಇಲ್ಲಿ ಶೈಕ್ಷಣಿಕ ಉದ್ದೇಶದಿಂದ ಬರ್ತಾರೆ. ಇದೊಂದು ಶೈಕ್ಷಣಿಕ ಸಂಸ್ಥೆ ಅಂದಮೇಲೆ ದೇವಸ್ಥಾನ ಇದ್ದಂತೆ. ಈ ಸ್ಥಳೀಯವಾಗೂ ಎಲ್ಲರೂ ಸಪೋರ್ಟ್ ಮಾಡಬೇಕು, ಅಕ್ಕಪಕ್ಕದವರು ಸಪೋರ್ಟ್ ಮಾಡಬೇಕು. ರಾತ್ರಿ ವೇಳೆಯಲ್ಲಿ ಕಿಡಿಗೇಡಿಗಳಿದು ಆಲ್ರೆಡಿ 3ನೇ ಸಲ ಆಗಿರೋಂಥದ್ದು. 3ನೇ ಸಲ ಕಿಟಕಿ ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾರೆ. ಅವ್ರ ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇದೊಂದು ಅಂದರೆ ನಮಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಇದೊಂದು ಒಳ್ಳೆಯ ಉದ್ದೇಶದಿಂದ ನಿರ್ಮಾಣ ಆಗಿರುವಂಥ ಸಂಸ್ಥೆಯಲ್ಲಿ ಈ ಥರ ಕಿಡಿಗೇಡಿಗಳು ಮಾಡಿರೋದು ದುಷ್ಟ ರೀತಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ, ಮುಂದೆ ಈ ಥರ ಅನಾಹುತ ಆಗದೇ ಇರೋದಕ್ಕೆ ಅವರು ಸಹಕರಿಸಬೇಕು ಅಂತ ಕೇಳಿ. ನಿಮ್ಮ ಹೆಸರು ರಶ್ಮಿ ಏನು ಪ್ರಿನ್ಸಿಪಲ್? ಹಳ್ಳಿಯಲ್ಲಿ ಯಾವುದೇ ಒಂದು ಹಳ್ಳಿ ಉದ್ಧಾರ ಆಗಬೇಕು ಅಂತಂದರೆ ಶಾಲೆ ಮುಖ್ಯವಾಗಿರ್ತದೆ. ಅಂಥ ಕೆಲಸವನ್ನು ಕುಮಾರಸ್ವಾಮಿ ಮಾಡವ್ರೆ. ಇಲ್ಲಿ ಭವ್ಯವಾದ ಕಟ್ಟಡವನ್ನು ನಿರ್ಮಿಸಿ ಹಳ್ಳಿ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನುವಂತೆ ಈ ಥರ ಕಟ್ಟಡವನ್ನು ನಿರ್ಮಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇದಕ್ಕೆ ಈ ಗ್ರಾಮಸ್ಥರು ಮತ್ತು ಎಲ್ಲರೂ ಇದಕ್ಕೆ ಸಹಕಾರ ನೀಡಬೇಕು. ಆದರೆ ಯಾರೋ ಒಬ್ಬರು ಇದನ್ನು ಸಹಿಸೋಕ್ಕಾಗದೇ ಇರುವಂತಹ ಅನಕ್ಷರಸ್ಥರು ಇಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಥರ ಕೆಲಸವನ್ನು ಪುನಃ ಮರುಕಳಿಸಿದಂತೆ ಏನು ಮಾಡಿದ್ದಾರೆ ಅಂತ ಹೇಳಿ ಸರ್? ಅದೇ ಕ್ಲಾಸ್ ಎಲ್ಲ ಹೊಡೆದಾಕಿ ಸಂಜೆ ಟೈಮಲ್ಲಿ ರೂಮ್ ಒಳಗಡೆ ಹೋಗಿ ಚೇರೆಲ್ಲೂ ಇದು ಅವ್ಯವಸ್ಥೆ ಮಾಡವ್ರೆ. ಮತ್ತು ಕೆಲವು ಚೇರ್ಗಳು ಮುರಿದಾಕ್ಯವ್ರೆ. ಇದೆಲ್ಲ ಮಾಡಿರುವಂಥದ್ದು ಸಹಿಸೋಕ್ಕಾಗದೇ ಇರುವಂಥ ಒಂದು ಕೆಲಸ. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಗ್ರಾಮಸ್ಥರು ಸಹ ಇದಕ್ಕೆ ಸಹಕಾರ ಕೊಟ್ಟು ಈ ಥರ ಘಟನೆ ಮುಂದೆ ನಡೆದಂಗೆ ನೋಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಯಾರು ಮಾಡಿದಾರೆ ಅಂತ ಇದೆಯಾ, ಅನುಮಾನ ಇದೆಯಾ ಯಾರ ಮೇಲಾರು? ನಮಗೆ ಯಾರ ಮೇಲೂ ಅನುಮಾನ ಇಲ್ಲ.
ಯಾರು ಮಾಡೋರೆ ಅಂತ ದುರುದ್ದೇಶ ಇಟ್ಕೊಂಡು ಮಾಡೋರೆ, ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಮಗೆ. ನಿಮ್ಮ ಹೆಸರು ಸರ್? ಹರೀಶ್ ಅಂತೇಳಿ. ಪ್ರಿನ್ಸಿಪಲಾ? ಪ್ರಿನ್ಸಿಪಾಲ್. ಹೆಂಗಾಗೈತೆ ಹೇಳಿ. ಈ ಒಂದು ಊರಿಗೆ ಕಣ್ಣು ಅಂತಂದರೆ ಸಂಸ್ಥೆ, ಸ್ವಲ್ಪ ಜೋರ ಮಾತಾಡಿ. ಶಿಕ್ಷಣ ಸಂಸ್ಥೆ, ಮತ್ತು ಅದು ಬಿಟ್ಟರೆ 2 ದೇವಸ್ಥಾನ. ಒಂದು ಶಿಕ್ಷಣ ಯಾಕೆ ಬೇಕು ಅಂದರೆ ಮೌಢ್ಯತೆಯನ್ನು ಹೋಗಲಾಡ್ಸೋಕ್ಕೆ, ಜ್ಞಾನಾರ್ಜನೆ ಹೆಚ್ಚಿಗೋಸ್ಕರ ಬೇಕು. ಅನಕ್ಷರಸ್ಥರೇ ಇರ್ತಕ್ಕಂಥ ಸಮಯ ಈಗ ಇರ್ತಕ್ಕಂಥ ಇದರಲ್ಲಿ ಅಕ್ಷರಸ್ಥರನ್ನು ಮಾಡಿಕೋಸ್ಕರನ ಈ ಕುಮಾರ್ ಇದೆಲ್ಲವನ್ನು ಮಾಡಿದ್ದು. ನಮ್ಮ ಗ್ರಾಮಕ್ಕೆ ಏನಾದರೂ ಒಂದು, ನಾನು ಹುಟ್ಟೋದಕ್ಕೆ ಏನಾದರೂ ಒಂದು ಸೇವೆ ಮಾಡಬೇಕು, ಅದರಲ್ಲಿ ಸೇವೆ ಮಾಡೋಣ ಅಂಥೇಳಿ ಅವನು ಪಾಪ ಬಂದು ಮಾಡ್ತಾಯಿದ್ದಾನೆ. ಇಲ್ಲಿ ಜನ ಏನು ಮಾಡ್ತಾಯಿದ್ದಾರೆ ಸರ್, ಮುಕ್ಕಾಲು ಭಾಗ ಇದನ್ನು ನಮ್ಮೂರಿನವರೇ ಹೊಡೆದವ್ರೆ ಅಂತ ನಾನು ಹೇಳಿಕ್ಕಾಗಲ್ಲ ಸರ್. ನಮ್ಮೂರಿನವರೇ ಮಾಡೋರೆ ಅನ್ನೋದಕ್ಕೆ ಇದುವರೆಗೂ ನನಗೆ ಏನೂ ಇಲ್ಲ. ಆ ಕಡೆ CC ಕ್ಯಾಮ್ರಾ ಹಾಕಬೇಕಾಗಿತ್ತು, ಹಾಕಲಿಲ್ಲ. ನಾವು ನಮ್ಮೂರವರೇ ಮಾಡೋರು ಅಂತ ಹಿಂಗೆ ಹೇಳಿಕ್ಕೆ ಸಾಧ್ಯ ಅಲ್ವೇ? ಅದರಿಂದ ನಾವು ಅದನ್ನು ನಾವು ಹೇಳಿಕ್ಕಾಗಲ್ಲ. ಬಟ್ ಹೊಡೆದಿರೋರಿಗೆ ನಾವು ನಿಜವಾಗಿಯೂ ಖಂಡಿಸ್ತೀವಿ. ಅವರು ಒಳ್ಳೆಯವರಲ್ಲ, ಅವರು ಅಯೋಗ್ಯರು ಅಂತೇಳಿ ಖಂಡಿಸ್ತೀವಿ. ಸೊ ಮುಂದೆ ಇನ್ನು ಆಗೋದು ಬೇಡ ಅಂತ ಹೇಳಿ ಹೇಳ್ತಾರೆ. ಸ್ನೇಹಿತರೆ, ಒಳ್ಳೆಯದಾಗಲಿ. ಅವರು ಬಂದು ಅದನ್ನು ಕುಮಾರ್ ಮತ್ತೆ ನೋಡಿ ಅದನ್ನು ವ್ಯವಸ್ಥೆ ಮಾಡ್ಕೊಂಡು ಹೋಗಲಿ. ಇದನ್ನು ನೀವು ದಯವಿಟ್ಟು ಪ್ರಕಟಿಸಿ. ನಿಮ್ಮ ಹೆಸರು ಸರ್? ಮಹದೇವೇಗೌಡ ಅಂದ್ಬಿಟ್ಟು ಇಲ್ಲಿ ಯಜಮಾನರು. ಥ್ಯಾಂಕ್ ಯು.